ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆದಷ್ಟು ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿರಬಹುದು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ನಾರ್ಮಲ್ ಬ್ಲೌಸ್ನ ನಾನು ಅಳತೆ ಬ್ಲೌಸ್ನ ತೊಗೊಂಡು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಇದರೊಳಗೆ ನಾನು ಯಾವ ರೀತಿಯಾಗಿ ಹಳ್ಳಿಯಲ್ಲಿ ಇದ್ಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಮಾಡ್ತೀನಲ್ಲ ಆ ಮೆಥಡ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡಿಸೈನ್ ಬ್ಲೌಸ್ ಆಗಿರ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಅಳತೆ ಬ್ಲೌಸ್ನ ನಾನು ತೊಗೊಂಡು ಅಳತೆನ ತೊಗೊಳ್ತೀನಿ. ಯಾವ ರೀತಿಯಾಗಿ ನೀವು ಫ್ರಂಟ್ ಸೈಡಲ್ಲಿ ಕೂಡ ಎದೆ ಸುತ್ತಳತೆ ಚೆಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬ್ಯಾಕ್ ಪಾರ್ಟಲ್ಲಿ ಈ ರೀತಿಯಾಗಿ ಕರೆಕ್ಟಾಗಿ ಬ್ಲೌಸನ್ನು ಇಟ್ಬಿಟ್ಟು ನೀವು ಎದೆ ಸುತ್ತಳತೆಯನ್ನು ನೀವು ಚೆಕ್ ಮಾಡ್ಬೋದು. ನಿಮಗೆ ಯಾವ ಥರ ಈಸಿ ಅನಿಸುತ್ತಲ್ಲ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಹಲವಾರು ವಿಡಿಯೋ ಒಳಗೆ ನಾನು ತೋರಿಸಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಆ ಸೈಡ್ ಆರ್ಮೋಲ್ ಎಂಡಿಂಗಿಂದ ಹಿಡಿದು ಈ ಸೈಡಲ್ಲಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿ 15.5 ಇಂಚ್ ಇದೆ. 15.5ನ ನಾವು 2 ಭಾಗನ ಮಾಡಬೇಕು. ಇದು ಕರೆಕ್ಟಾಗಿ 31 ಎದೆ ಸುತ್ತಳತೆ ಬ್ಲೌಸು. 15.5ನ ನಾವು 2 ಕೂಡಿಸಿದೆ ಎಷ್ಟು 31 ಆಯಿತು. 31ನ ನಾವು 4 ಭಾಗ ಮಾಡಬೇಕು. ಅದನ್ನ ಒಂದು ಭಾಗ ತೊಗೊಂಡು ನಾವು ಕಟಿಂಗ್ ಮಾಡಬೇಕಾಗತ್ತೆ. ಸೊ ಕರೆಕ್ಟಾಗಿ 7.25 ಇಂಚು ಎದೆ ಸುತ್ತಳತೆ ನಮಗೆ ಸಿಕ್ಬಿಡ್ತು. ಇದಾದ ನಂತರ ಬ್ಯಾಕ್ ಪಾರ್ಟಿಂದ ನಾವು ಬ್ಲೌಸ್ ಲೆಂತ್ನ ಚೆಕ್ ಮಾಡಬೇಕಾಗ್ತೈತಿ. ಶೋಲ್ಡರ್ ಜಾಯಿಂಟಿಂದ ಹಿಡಿದು ಈ ರೀತಿಯಾಗಿ ನಾವು ಸ್ವಲ್ಪ ಲೈಟಾಗಿ ಎಳೆದ್ಬಿಟ್ಟು ನೋಡ್ಕೋಬೇಕು. ಕರೆಕ್ಟಾಗಿದು ಎಷ್ಟಿದೆ ಅಂತಂದರೆ 12.25 ಇಂಚ್ ತೋರಿಸ್ತಾ ಇದೆ. ನಾನು 13 ಇಂಚ್ ತೊಗೊಳ್ತೀನಿ. ಇದಾದ ನಂತರ ಸೊಂಟದ ಸುತ್ತಳತೆ ಕೂಡ ನಾವು ನೋಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಹುಕ್ಸ್ ಮನಿ ಏನು ಮಾಡಿರ್ತೀವಲ್ಲ ಅದನ್ನ ಬಿಟ್ಬಿಟ್ಟು ಈ ರೀತಿಯಾಗಿ ನಾನು 4 ಲೇಯರಾಗಿ ಫೋಲ್ಡ್ ಮಾಡಿ ನಾನು ಅಳತೆನ ನೋಡ್ತಾ ಇದ್ದೀನಿ. ಅಂದರೆ ತುಂಬ ಈಸಿ ಮೆಥಡ್ ಒಳಗೆ ನೀವು ತುಂಬ ಅಂದರೆ ಟೈಮ್ ಸೇವ್ ಕೂಡ ಆಗುತ್ತೆ. ಈ ರೀತಿಯಾಗಿ 4 ಲೇಯರಾಗಿ ನೀವು ಮಡ್ಚ್ಕೊಂಡ್ಬಿಟ್ಟು ನೀವು ಅಳತೆ ಮಾಡಿ ನೋಡ್ಬೋದು. ಇದು ಇಂಪಾರ್ಟೆಂಟು. ತುಂಬ ಬ್ಲೌಸಲ್ಲಿ ತುಂಬ ಜನ ಸೈಡ್ ಫಿಟ್ಟಿಂಗಲ್ಲಿ ಸ್ಟ್ರೇಟ್ ಲೈನ್ ಬರಲ್ಲ ಅಂತಿರ್ತಾರೆ. ಸೊ ನೀವು ಈ ರೀತಿಯಾಗಿ ಸೊಂಟದ ಸುತ್ತಳತೆಯನ್ನು ಕೂಡ ಚೆಕ್ ಮಾಡಿ ನೀವು ಮಾರ್ಕಿಂಗ್ ಮಾಡಿದ್ರಿ ಅಂತಂದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋದಿಲ್ಲ. 6.25 ಇಂಚು ಸೊಂಟದ ಸುತ್ತಳತೆಯಲ್ಲಿ ನೀವು ನೋಡ್ತಾ ಇರ್ಬೋದು 6.25 ಇಂಚ್ ಬಂತು. ಇವಾಗ ಒಂದು ಅರ್ಧ ಇಂಚ್ ಆಗುವಷ್ಟು ನಾನು ಮಾರ್ಕನ್ನು ಮಾಡ್ಲಾಕತ್ತೀನಿ. ಯಾಕಂತಂದರೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತೇಳಿ ಮಾರ್ಕಿಂಗ್ ಮಾಡೀನಿ. ಇನ್ನು ಲೆಂತ್ ಬಂದು 13 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇವಾಗ ಲೈನಿಂಗ್ ಕಟಿಂಗ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚ್ ತೊಗೊಂಡಿದ್ದೀನಿ ಕೆಳಗಡೆ. ನೀವು ಪ್ಲೇನ್ ಬ್ಲೌಸ್ ಆಗಿದೆ ಅಂದರೆ 1.5 ಇಂಚು 2 ಇಂಚು ನೀವು ಫೋಲ್ಡಿಂಗ್ಗೋಸ್ಕರ ಎಷ್ಟು ಬೇಕಾಗುತ್ತಲ್ಲ ಅಷ್ಟನ್ನು ನೀವು ತೊಗೋಬೋದು. ಇವಾಗ ನಾನು ಸೆಪ್ರೇಟಾಗಿ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ತೊಗೊಂಡು ಬ್ಲೌಸ್ ಲೆಂತ್ 13 ಇಂಚು ಮತ್ತು ಅರ್ಧ ಇಂಚು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಅರ್ಧ ಇಂಚನ್ನು ಮೇಲ್ಗಡೆ ಮಾರ್ಕ್ ಮಾಡಿದ್ದೀನಿ. ಶೋಲ್ಡರ್ ಬಂದು 5 ಇಂಚನ್ನು ತೊಗೊಂಡಿದ್ದೀನಿ ನಾನು. 31 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ಗೆ ಶೋಲ್ಡರು 5 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ನಾನು ಡೈರೆಕ್ಟಾಗಿ 14 ಇಂಚ್ ತೊಗೋಬೋದಿತ್ತು. ಯಾಕಂತಂದರೆ ಸ್ಟಾರ್ಟಿಂಗ್ ನೋಡೋರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಶೋಲ್ಡರ್ ಎಷ್ಟು 5 ಇಂಚ್ಗೆ ನಾನು ಮಾರ್ಕ್ ಮಾಡಿದ್ದೀನಲ್ಲ. ಇದಾದ ನಂತರ ಸೊಂಟದ ಸುತ್ತಳತೆ ಎಷ್ಟು 6.25 ಇಂಚ್ ಅಲ್ವಾ. 6.25 ಇಂಚ್ಗೆ ಮೊದಲಿಗೆ ಮಾರ್ಕ್ ಮಾಡ್ತೀನಿ. ಆಮೇಲೆ ಬ್ಯಾಕ್ ಪಾರ್ಟಲ್ಲಿ ನಾವು ಡಾಟ್ ಹಿಡಿತೀವಲ್ವ ಅದಕ್ಕೋಸ್ಕರ 1 ಇಂಚು. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1.5 ಇಂಚು. ಕಂಪ್ಲೀಟಾಗಿ ನೀವು ಅರ್ಥ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ನಾನು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಾದ ನಂತರ ನಾವು ಬ್ಯಾಕ್ ಪಾರ್ಟಲ್ಲಿ ನಾವು ಕೊರಳಿನ ಲೆಂತ್ನ ಈ ಪಟ್ಟಿ ಎಷ್ಟಿದೆ ಎಲ್ಲ ನೋಡಿಕೊಂಡು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/4 ಇಂಚ್ ಆಗೋಷ್ಟು ಮೇಲ್ಗಡೆ ಮಾರ್ಕ್ ಮಾಡ್ತಾಯಿದ್ದೀನಿ. ಟೋಟಲಾಗಿ 4 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ಆರಾಮಾಗಿ ನೀವು ಬ್ಯಾಕ್ ಪಾರ್ಟಲ್ಲಿ ಕೊರಳಿನ ಲೆಂತು ಸಿಕ್ಬಿಡ್ತು. ಆಮೇಲೆ ನೆಕ್ ವಿಡ್ತ್ ಬಂದು ನಾನಿಲ್ಲಿ 1.25 ಇಂಚ್ ತೊಗೊಳ್ತೀನಿ ಸಾಕು. ಯಾಕಂತಂದರೆ ಇದು ತುಂಬ ಸಣ್ಣ ಇದ್ದಾರಲ್ಲ ನೆಕ್ ವಿಡ್ತು 1.25 ಇಂಚ ಸಾಕಾಗತ್ತೆ. ಆಮೇಲೆ ಶೋಲ್ಡ್ರ್ ನೀವು ಜಾಸ್ತಿ ಉಳಿಬೋದೇನೋ ಅಂತೀರಲ್ವ 1/4 ಇಂಚು ಪೈಪಿಂಗ್ ಮಾಡೋದಕ್ಕೋಸ್ಕರ. ಆಮೇಲೆ ಒಂದು ಅರ್ಧ ಇಂಚು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅಂತಂದರೆ ರೆಡಿ ಶೋಲ್ಡರು 2.5 ಇಂಚ ಉಳಿಯುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಬಂದು 2.25 ಇಂಚನ್ನ ನಾನು ತೊಗೊಳ್ತಾ ಇದ್ದೀನಿ. ವಿಡ್ತ್ ಬಂದು 2.25 ಇಂಚ್ ತೊಗೊಂಡಿದ್ದೀನಿ. ಮೇಲ್ಗಡೆ 1.25 ಇಂಚ್ ತೊಗೊಂಡಿದ್ದೀನಿ. ಇಷ್ಟು ಬ್ರಾಡ್ ಸಾಕು ಅಂತ ಹೇಳಿ ನಾನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಪಾಯಿಂಟ್ನ ಸೇರಿಸ್ತಾ ಇದ್ದೀನಿ.
ನೀವು ಬೇಕಂತಂದರೆ ಯಾವ ರೀತಿಯಾಗಿ ನಿಮ್ಗೆ ಆ ಡಿಸೈನ್ ಬೇಕಲ್ಲ ಡ್ರಾ ಮಾಡ್ಕೋಬೋದು. ಸ್ಟಾರ್ ಶೇಪು, ವಿ ಶೇಪು ನಿಮ್ಗೆ ಯಾವ್ದು ಬೇಕಲ್ಲ ಆ ರೀತಿಯಾಗಿ ನೀವು ಶೇಪ್ನ ಡ್ರಾ ಮಾಡ್ಕೋಬೋದು. ಇವರು ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಈ ರೀತಿಯಾಗಿ ರೌಂಡಾಗಿ ಮಾರ್ಕಿಂಗ್ ಮಾಡ್ತಾಯಿದ್ದೇನೆ. ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚು ಮೇಲ್ಗಡೆ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದಾದ ನಂತರ ಪ್ರತಿಯೊಂದು ಕಂಪಲ್ಸರಿಯಾಗಿ ನಾವು ಬ್ಲೌಸನ್ನು ಕಟಿಂಗ್ ಮಾಡಬೇಕಾಯ್ತು ಅಂದರೆ ಆರ್ಮೋಲ್ ಲೆಂತ್ ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ಈ ಬ್ಲೌಸಿನ ಆರ್ಮೋಲ್ ಲೆಂತ್ ಬಂದು 6.5 ಇಂಚಿತ್ತು. ಆಮೇಲೆ ನಾನಿಲ್ಲಿ ಆರ್ಮೋಲ್ ಲೆಂತನ್ನು 5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 5 ಇಂಚ್ ಅಂತಂದರೆ ಇವಾಗ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಸೇರಿಸಿನೇ ತೊಗೊಂಡಿದ್ದೀನಿ. ನೀವು ಬಿಟ್ಟು ತೊಗೋತೀನಂತಂದರೆ 4.25 ಇಂಚು ಕರೆಕ್ಟಾಗಿರುತ್ತೆ ಆರ್ಮೋಲ್ ಲೆಂತು. ಇವಾಗ ಈ ಸೈಡ್ ಕೂಡ ನಾನು 5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚು ಅಲ್ಲಿ ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಮಾರ್ಜಿನ್ ಇದೆ ಅಂಥೇಳಿ. ನೀವು ಕರೆಕ್ಟಾಗಿ 4.25 ಅಥವಾ 4.25 ಇಂಚ್ ತೊಗೊಳ್ಳಿ. ಆಮೇಲೆ ನಿಮಗೆ ಆರ್ಮೋಲ್ ಲೆಂತಲ್ಲಿ ಹೆಚ್ಚು ಕಡಿಮೆ ಬಂತಂದರೆ ನೀವು ಡೌನಿಂಗ್ ಮಾಡ್ಕೋಬೋದು ಅಥವಾ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇವಾಗ ನಾನು ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ತಾ ಇರೋದ್ರಿಂದ ಕರ್ವ್ ಶೇಪಲ್ಲಿ ಮಾರ್ಕಿಂಗ್ಗೋಸ್ಕರ ಅಂಥೇಳಿ 1.25 ಇಂಚ್ ಅಷ್ಟೇ ಮಾರ್ಕ್ ಮಾಡ್ತಾಯಿದ್ದೀನಿ. ಎದೆ ಸುತ್ತಳತೆ ಜಾಸ್ತಿ ಇತ್ತು ಅಂತಂದರೆ ನೀವು ಜಾಸ್ತಿ ಮಾಡಬೇಕಾಗತ್ತೆ. ಇಲ್ಲಿ ಸಾಕಾಗುತ್ತೆ ಅಂತ ಹೇಳಿ ನಾನು 1.25 ಇಂಚ್ಗೆ ನಾನು ಮಾರ್ಕ್ ಮಾಡಿಬಿಟ್ಟು ಕರ್ವ್ ಸ್ಕೇಲ್ ಇತ್ತು ಅಂತಂದರೆ ನೀವು ಮಾರ್ಕ್ ಕೂಡ ಮಾಡಿ. ಆಮೇಲೆ ಲೆಂತ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಎಲ್ಲಿ ಬೀಳತ್ತಲ್ಲ ಅಷ್ಟನ್ನು ಇಟ್ಕೊಂಡು ಕೇಪ್ ಇಟ್ಕೊಂಡು ನೋಡ್ತಾ ಇದ್ದೀನಿ. ಕರೆಕ್ಟಾಗಿ 6.5 ಇಂಚು ಬರ್ತಾಯಿದೆ. ಇಲ್ಲಿ ಯಾವುದೇ ಚೇಂಜಸ್ ಮಾಡ್ತಾಯಿಲ್ಲ. ನಿಮಗೆ ಹೆಚ್ಚು ಕಡಿಮೆ ಬರ್ತಿತ್ತು ಅಂತಂದರೆ ನೀವು ಡೌನಿಂಗ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ಸೈಡ್ ಕೂಡ ನೋಡ್ತಾ ಇರ್ಬೋದು ನೀವು ಸ್ಟಿಚಿಂಗ್ ಲೈನ್ ಕೂಡ ನಾನು ಡ್ರಾ ಮಾಡಿದೆ. ಆಮೇಲೆ ಎದೆ ಸುತ್ತಳತೆ 6.25 ಇಂಚ್ ಇದೆ ಅಲ್ವಾ, ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡಬೇಕು. ಆ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು. ಆಮೇಲೆ ರೆಡಿ ಬ್ಲೌಸ್ ಒಳಗೆ ನೀವು ಡಾಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಡ್ರಾ ಮಾಡ್ಬೋದು. ಇದು ಕೂಡ ಕನ್ಫ್ಯೂಷನ್ ಇರುತ್ತೆ. ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿಯಾಗಿ ಡಾಟ್ ಪಾಯಿಂಟ್ನ ಮಾರ್ಕಿಂಗ್ ಮಾಡೋದು ಅಂತೇಳಿ ಕನ್ಫ್ಯೂಷನ್ ಇರುತ್ತಲ್ಲ. ಸೊಂಟದ ಸುತ್ತಳತೆ ಎಷ್ಟಿರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡಿಬಿಟ್ರೆ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಆರಾಮಾಗಿ ನೀವು ಡಾಟ್ ಪಾಯಿಂಟ್ನ ಮಾರ್ಕಿಂಗ್ನ ಮಾಡ್ಬೋದು. ನೋಡಿ, ಸಿಂಪಲ್ಲಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಪ್ರತಿಯೊಂದು ಬ್ಲೌಸ್ನ ನಾರ್ಮಲ್ ಬ್ಲೌಸ್ನ ಇದೇ ರೀತಿಯಾಗಿ ಕಟ್ಟಿಂಗ್ ಮಾಡೋದು. ಫೈನಲಾಗಿ ಇವಾಗ ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದೆ. ಇದಾದ ನಂತರ ಇವಾಗ ಫ್ರಂಟ್ ಪಾರ್ಟನ್ನು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡ್ತಾ ಇರ್ಬೋದು 1/4 ಇಂಚು ಅಥವಾ ಅರ್ಧ ಇಂಚು ಈ ರೀತಿಯಾಗಿ ನೀವು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಬೇಕಾಯಿತು ಅಂತಂದರೆ ಕ್ಲೋಸ್ ಇರೋದು ನಮ್ಮ ಸೈಡಾಗಿರಬೇಕು. ಕ್ಲೋಸ್ ಇರೋ ಸೈಡು ನೆಕ್ ವಿಡ್ತ್ನ ನಾವು ತೊಗೋಬೇಕಾಗಿರುತ್ತೆ. ಆಮೇಲೆ ಫ್ರಂಟ್ ಶೇಪಲ್ಲಿ ನಾವು ಮಾರ್ಕಿಂಗ್ ಮಾಡಬೇಕಾಯಿತು ಅಂತಂದರೆ ಕ್ಲೋಸ್ ಓಪನ್ ಸೈಡ್ ಏನಿರುತ್ತಲ್ಲ ನೆಕ್ ವಿಡ್ತ್ ತೊಗೊಂಡ್ರೂ ಕೂಡ ನಡೆಯುತ್ತೆ. ಸೊ ಇವಾಗ ಬ್ಯಾಕ್ ಪಾರ್ಟನ್ನು ನಾನು ಇವಾಗ ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟನ್ನು ಕಂಪಲ್ಸರಿಯಾಗಿ ನಾವು ಕ್ಲೋಸ್ ಇರೋ ಸೈಡು ನೆಕ್ ವಿಡ್ತು, ಆಮೇಲೆ ಓಪನ್ ಇರೋ ಸೈಡು ಆರ್ಮೋಲ್ನ ನಾವು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ನಾನು ಸ್ಟಿಚಿಂಗ್ ಮಾರ್ಜಿನ್ನ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿಗೋಸ್ಕರ ಅಂತೇಳಿ ಒಂದು ಅರ್ಧ ಇಂಚು ಮಾರ್ಕಿಂಗ್ ಮಾಡಿಬಿಟ್ಟು ಅದನ್ನು ಬಿಟ್ಟೇ ಬ್ಯಾಕ್ ಪಾರ್ಟನ್ನು ನಾನು ಇಟ್ಕೊಂಡು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಮಾರ್ಕಿಂಗ್ ಆದ ನಂತರ ಇಲ್ಲಿ ಎದೆ ಸುತ್ತಳತೆ ಎಲ್ಲಿ ಮಾರ್ಕಿಂಗ್ ಮಾಡಿದ್ವಿ ಅಲ್ಲಿಗೊಂದು ಈ ರೀತಿಯಾಗಿ ಪಾಯಿಂಟ್ ಹಾಕ್ಕೊಂಡು ಬಿಡ್ತೀನಿ. ಸೊ ಇದಾದ ನಂತರ ನಾನು ಮೊದಲಿಗೆ ಆರ್ಮೋಲ್ ಲೆಂತ್ನ ಮಾರ್ಕ್ನ ಮಾಡಿಬಿಡ್ತೀನಿ. ಇದನ್ನು ಯಾಕಂತಂದರೆ ವೈಟ್ ಶಾಪೀಸಿಂದನೇ ನಿಮಗೆ ಕರೆಕ್ಟಾಗಿ ಮಾರ್ಕಿಂಗ್ ಕಾಣಲ್ಲ ಅಂಥೇಳಿ ಒಂದು ಸ್ವಲ್ಪನೇ ಇತ್ತು. ಈ ಕ್ಲಿಯರ್ನ ಚಾಕಿಂದ ನಾನು ತೋರಿಸ್ತಾ ಇದ್ದೀನಿ. ಮಾರ್ಕಿಂಗ್ ಅಷ್ಟೊಂದು ಸರಿಯಾಗಿ ಬರ್ತಿಲ್ಲ. ನೋಡ್ತಾ ಇರ್ಬೋದು 1/4 ಇಂಚಾಗಷ್ಟು ಒಳಗಡೆ ತಗೊಂಡು 1 ಇಂಚಾಗಷ್ಟು ನಾನು ಶೇಪ್ಗೋಸ್ಕರ ಅಂಥೇಳಿ ಪಾಯಿಂಟ್ ಮಾಡಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ ಪಾರ್ಟು ಮಾರ್ಕಿಂಗು. ಆಮೇಲೆ ನೆಕ್ ವಿಡ್ತ್ ಬಂದು ಇದನ್ನು ಕೂಡ 1.25 ಇಂಚನ್ನು ತೊಗೊಳ್ತೀನಿ. ಆಮೇಲೆ ಕೆಳಗಡೆ ನೆಕ್ ವಿಡ್ತ್ ಬಂದು ನಾವು 2 ಇಂಚ್ ತೊಗೋಬೋದು, 2.25 ಇಂಚ್ ತೊಗೋಬೋದು. ನಾನು ಇಲ್ಲಿ 2 ಇಂಚನ್ನಷ್ಟೇ ತೊಗೊಂಡಿದ್ದೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ರೆಡಿ ಎಷ್ಟಿದೆಯಲ್ಲ ನಾನು ಬ್ಲೌಸನ್ನು ರೆಡಿ ಬ್ಲೌಸ್ ಇಟ್ಟು ನೋಡ್ತಾ ಇದ್ದೀನಿ. ಸ್ಟಿಚಿಂಗ್ ಎಲ್ಲಿಗೆ ಬರುತ್ತಲ್ಲ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ನೀವು ಆರಾಮಾಗಿ ನೀವು ರೆಡಿ ಬ್ಲೌಸ ಫ್ರಂಟ್ ಶೇಪಲ್ಲಿ ಕೊರಳಿನ ಲೆಂತ್ನ ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ಬೋದು. ಯಾಕೆಂತಂದರೆ ಸ್ಟಾರ್ಟಿಂಗ್ ಹೊಲಿಯೋರಿಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ರೀತಿಯಾಗಿ ರೆಡಿ ಬ್ಲೌಸ್ನ ಇಟ್ಬಿಟ್ಟು ಮಾರ್ಕಿಂಗ್ ಮಾಡ್ಬೋದು. ಇದರೊಳಗೆ 5.25 ಇಂಚ್ ಬರ್ತಿದೆ. ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಬಿಟ್ಟು 5.25 ಇಂಚ್ ಬಂದಿದೆ. ಇವಾಗ ರೌಂಡ್ ಶೇಪಲ್ಲಿ ಡ್ರಾ ಮಾಡಿದೆ. ಇದಾದ ನಂತರ ನಾವು ಮೊದಲಿಗೆ
ಟಕ್ಸ್ ಪಾಯಿಂಟನ್ನು ನಾವು ಮಾರ್ಕಿಂಗ್ ಮಾಡಬೇಕಲ್ಲ. ಇವಾಗ ರೆಡಿ ಬ್ಲೌಸನ್ನು ಉಲ್ಟಾ ಮಾಡಿಬಿಟ್ಟು ನಾನು ನೋಡ್ತಾ ಇದ್ದೀರಲ್ವ, ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟು ಮೊದಲಿಗೆ ಅಪೆಕ್ಸ್ ಪಾಯಿಂಟ್ನ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಸೆಕೆಂಡ್ ಏನಿದೆ ಅಲ್ಲ, ಸ್ಟಿಚಿಂಗ್ ಮಾರ್ಜಿನ ಸೇರಿಸ್ಬಿಟ್ಟೇ ನಾನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಮಾರ್ಕಿಂಗ್ ಮಾಡೋದ್ರಿಂದ ಬ್ಲೌಸ್ ಏನೈತಲ್ಲ ಹೆಚ್ಚು ಕಡಿಮೆ ಅನ್ನೋದು ಬರೋಂಗಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಸೆಕೆಂಡ್ ಏನು ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಗೊಂದು ಈ ರೀತಿಯಾಗಿ ಸ್ಟ್ರೈಟ್ ಲೈನನ್ನು ಎಳ್ಕೊಳ್ಳಿ. ಕರೆಕ್ಟಾಗಿ 11.5 ಇಂಚಿದೆ. ಇವಾಗ ಮಾರ್ಕಿಂಗ್ ಯಾವ ರೀತಿಯಾಗಿ ಮಾಡೋದಂತೇಳಿ ತೋರಿಸ್ತೀನಿ. ಇವಾಗ ಸೆಂಟ್ರ್ ಟಕ್ಸ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡಬೇಕಂತಂದ್ರೆ ಅದಕ್ಕಿಂತ ಮುಂಚೆ ಇವಾಗ ಹುಕ್ಸ್ ಪಟ್ಟಿ ಏನಿದೆ ಇಲ್ಲ, ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಕ್ರಾಸ್ ಬೆಲ್ಟ್ ಎಲ್ಲಿ ಜಾಯಿಂಟ್ ಆಗಿದೆಯಲ್ಲ ಅಲ್ಲಿಗೊಂದು ಮಾರ್ಕ್ ಮಾಡ್ತೀವಿ. ಹುಕ್ಸ್ ಪಟ್ಟಿ ಏನು ಕ್ರಾಸ್ ಬೆಲ್ಟನ್ನು ಲಾಸ್ಟಲ್ಲಿ ನಾನು ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತೇಳಿ ತೋರಿಸ್ತೀನಿ. ಇದಕ್ಕೆ 1 ಇಂಚನ್ನು ಆ್ಯಡ್ ಮಾಡ್ತೀನಿ ನಾನು, ಡಾಟ್ ಹಿಡಿಯೋದಕ್ಕೋಸ್ಕರ ಮತ್ತು ಕ್ರಾಸ್ ಬೆಲ್ಟ್ ಜಾಯಿಂಟ್ಗೋಸ್ಕರ ಅಂತೇಳಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ಸೆಂಟ್ರ್ ಪಾಯಿಂಟನ್ನು ನಾವು 3.5 ಇಂಚ್ಗೆ ಮಾರ್ಕ್ ಮಾಡಬೇಕಾಗತ್ತೆ. ಆಮೇಲೆ ಆ ಸೈಡು 3/4 ಇಂಚು, ಈ ಸೈಡ್ 3/4 ಇಂಚನ್ನು ನಾನು ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕಲ್ಲ, ಅರ್ಧ ಇಂಚು ಅಥವಾ 1 ಇಂಚು ನೋಡಿಕೊಂಡು ನೀವು ಸೆಂಟ್ರ್ ಪಾಯಿಂಟ್ ಏನೈತಲ್ಲ 3.5 ಇಂಚು ಮಾರ್ಕ್ ಮಾಡಿಬಿಟ್ಟು 3/4 ಇಂಚಿಗೆ ಆ ಸೈಡ್ 3/4 ಇಂಚು, ಈ ಸೈಡ್ 3/4 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಾನು ಟಕ್ಸ್ ಪಾಯಿಂಟನ್ನು ಇವಾಗ ರೆಡಿ ಮಾಡಿದ್ದೀನಿ. ಮತ್ತು ಈ ಏನಿದೆ ಅಲ್ಲ, ಇಲ್ಲಿ 5 ಇಂಚಿದೆ ಹುಕ್ಸ್ ಪಟ್ಟಿ ಇದೆ, ಅದಕ್ಕೆ ಸೆಂಟ್ರಲ್ಲಿ ನಾವು ಒಂದು ಪಾಯಿಂಟ್ ಮಾಡಿಬಿಟ್ಟು ಈ ರೀತಿಯಾಗಿ ಟಕ್ಸ್ ಇಡ್ತಾಯಿದ್ದೀನಿ. ಇದು 3 ಟಕ್ಸ್ ಹಿಡಿಬೋದು, 2 ಟಕ್ಸ್ ಹಿಡಿಬೋದು. ನೀವು 4 ಟಕ್ಸ್ ಇಟ್ಟ ನಂತರ ಇದೇ ಪ್ರೊಸೀಜರಲ್ಲಿ ಆ ಸೈಡ್ ಕೂಡ ಫೋಲ್ಡ್ ಮಾಡಿಬಿಟ್ಟು ಮಾರ್ಕಿಂಗ್ ಮಾಡ್ಬೋದು. ಯಾಕಂತಂದರೆ ಇವಾಗ ಸ್ಟ್ಯಾಂಡ್ ಏನಿದೆ ಅದನ್ನ ನಾನು ನನ್ನ ಮಗ ಬಂದಲ್ಲ, ಹೀಗಾಗಿ ಒಂದು ಸ್ವಲ್ಪ ಸರ್ಸೋಕೆ ಹೋಗಿ ಆ ಸೈಡ್ ವಿಡಿಯೋ ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ಆದರೂ ಕೂಡ ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ ಸೈಡ್ 4 ಟಕ್ಸ್ ಇಟ್ಟ ನಂತರ ಅಂದರೆ ಇದೇ ಪ್ರೊಸೀಜರಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡ್ಬೋದು. ಆಮೇಲೆ ಸೊಂಟದ ಸುತ್ತಳತೆಯನ್ನು ಮಾರ್ಕ್ ಮಾಡಬೇಕು, ಎಷ್ಟು 6.25 ಇಂಚು. ಆಮೇಲೆ ಇಲ್ಲಿ ನಾವು ಟಕ್ಸ್ ಇಡಲಿಕ್ಕೆ ಎಷ್ಟು ತೊಗೊಂಡಿದ್ದೀವಲ್ವ, ಇಷ್ಟು 1 ಇಂಚು 2 ಇಂಚು ಅಥವಾ 2.5 ಇಂಚು ಅಷ್ಟನ್ನು ಎಕ್ಸ್ಟ್ರಾ ಮಾಡ್ಕೋಬೇಕಷ್ಟೇ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಎದೆ ಸುತ್ತಳತೆ ಏನು ಪಾಯಿಂಟ್ ಇರುತ್ತಲ್ಲ ಅವನು ನಾವು ಡ್ರಾ ಮಾಡ್ಕೋಬೇಕು. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದಕ್ಕೊಂದು ಮಾರ್ಕಿಂಗ್ನ ಮಾಡಬೇಕು. ಇವಾಗ ಎಲ್ಲ ಪಾಯಿಂಟನ್ನು ನಾನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಇದು ಕಟಿಂಗ್ ಆದ ನಂತರ ನಾವು ಕ್ರಾಸ್ ಬೆಲ್ಟನ್ನು ನಾವು ರೆಡಿ ಬ್ಲೌಸ್ ಮುಖಾಂತರ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ಡಬಲ್ ಲೇಯರ್ ಇದು ಫೋಲ್ಡ್ ಮಾಡಿಟ್ಟಿದ್ದೀನಿ. ಮೊದಲಿಗೆ 1 ಇಂಚ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಟಿಚಿಂಗೋಸ್ಕರ ಅಂಥೇಳಿ 1 ಇಂಚ್ ಮಾರ್ಕ್ ಮಾಡ್ಕೊಂಡ್ಬಿಡಿ. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸೇ ಬೇಡ ನಿಮಗೆ. ಈ ರೀತಿಯಾಗಿ ಸ್ಟಿಚಿಂಗೋಸ್ಕರ ಅಂತೇಳಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇದಾದ ನಂತರ ರೆಡಿ ಬ್ಲೌಸ್ ಒಳಗೆ ರೆಡಿ ಒಂದು ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಂಥೇಳಿ ನೀವು ಬ್ಲೌಸನ್ನು ಇಟ್ಬಿಟ್ಟು ನೀವು ಮಾರ್ಕಿಂಗ್ ಮಾಡಿರಿ. ಒಂದು ಸ್ವಲ್ಪ ಮೊದಲಿಗೆ ಏನೈತಲ್ಲ ಹುಕ್ಸ್ ಪಟ್ಟಿ ಸೈಡ್ ಎಷ್ಟಿದೆ ಅಂಥೇಳಿ ನೋಡ್ತಾ ಇದ್ದೀನಿ. ನೋಡಿಬಿಟ್ಟು ನೀವು ಕರೆಕ್ಟಾಗಿ ನೋಡಿಬಿಟ್ಟು ಮಾರ್ಕಿಂಗ್ನ ಮಾಡಿಬಿಡಿ. ರೆಡಿ ಬ್ಲೌಸ್ ಒಳಗೆ ಎಷ್ಟಿದೆಯಲ್ಲ ಅಷ್ಟನ್ನು 2 ಸೈಡ್ ಕೂಡ ನಾನು ಮಾರ್ಕಿಂಗ್ನ ಮಾಡ್ಲಾಕತ್ತೀನಿ. ಈ ರೀತಿಯಾಗಿ ಮಾರ್ಕಿಂಗ್ ಮಾಡೋದ್ರಿಂದ ಕನ್ಫ್ಯೂಷನ್ ಇರೋದಿಲ್ಲ. ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದಲ್ಲ, ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮತ್ತು ರೆಡಿ ಎಷ್ಟಿದೆಯಲ್ಲ ಅಷ್ಟು ತೊಗೊಂಡ್ಬಿಟ್ಟು ನೀವು ಮಾರ್ಕಿಂಗ್ ಮಾಡಿದ್ರೆ ಆರಾಮಾಗಿ ಕ್ರಾಸ್ ಬೆಲ್ಟ್ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ಆಮೇಲೆ ಕ್ರಾಸ್ ಬೆಲ್ಟ್ ಲೆಂತ್ ಕೂಡ ನೀವು ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು 6.25 ಇಂಚಿಗೆ ಐತೆ ಅಲ್ವಾ, ಅದನ್ನ ಮಾರ್ಕಿಂಗ್ ಮಾಡಿಬಿಟ್ಟು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನು ಇಷ್ಟು ಮಾರ್ಕಿಂಗ್ ಮಾಡ್ತೀನಿ. ಒಂದು ಹೆಚ್ಚು ಕಡಿಮೆ ಇರಲಿ ಅಂಥೇಳಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ಮೇನ್ ಫ್ಯಾಬ್ರಿಕ್ಕು ತುಂಬ ತೆಳುವಾಗಿದೆ ಅಂತಂದರೆ ನೀವು ಲೈನಿಂಗ್ ಏನಂತಿಲ್ಲ 2 ಲೇಯರ್ನ ಡಬಲ್ ಲೇಯರ್ನ ತೊಗೊಂಡು ನೀವು ಮಾರ್ಕಿಂಗ್ ಕೂಡ ಮಾಡ್ಬೋದು. ಸೆಂಟ್ರಲ್ಲಿ ಕೂಡ ಅಷ್ಟೇ ನಾನು ರೆಡಿ ಬ್ಲೌಸಲ್ಲಿ ನೋಡಿಬಿಟ್ಟೇ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಇವಾಗ ಫೈನಲಾಗಿ ಕ್ರಾಸ್ ಬೆಲ್ಟ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ತುಂಬ ಈಸಿ ಮೆಥಡ್ ಒಳಗೆ ನಾನು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ತೀನಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಕೂಡ ಇದನ್ನು ಬ್ಲೌಸ್ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಅಂತ ಹೇಳಿದರು. ತುಂಬಾ ಖುಷಿ ಆಯಿತು. ಎಲ್ಲರೂ ಕೂಡ ಹೇಳಾಕತ್ತೀರಿ ಮೆಥಡ್ ಇಷ್ಟ ಆಗುತ್ತೆ ಅಂಥೇಳಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತಲ್ಲ ಟೈಲರಿಂಗ್ ವಿಡಿಯೋನ ನಾನು ಈ ಒಂದು ಚಾನಲಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಬ್ಯಾಕ್ ಪಾರ್ಟು, ಆಮೇಲೆ ಫ್ರಂಟ್ ಪಾರ್ಟು, ಇದಾದ ನಂತರ ಕ್ರಾಸ್ ಬೆಲ್ಟು, ಇಷ್ಟು ಕಟ್ಟಿಂಗ್ ಕಂಪ್ಲೀಟ್ ಆಯಿತು.
ಈ ಮೆಥಡ್ ಇಷ್ಟ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ಇದೇನು ಮಿಕ್ಕಿರೋ ಬಟ್ಟೆ ಇದೆಯಲ್ಲ, ಇದು ನಾನು ಪಫ್ ಸ್ಲೀವ್ ಇಟ್ಟು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ಸೊ ಹೀಗಾಗಿ ನಾನು ಇವಾಗ ಸ್ಲೀವ್ನ ಕಟಿಂಗ್ ಮಾಡಿಲ್ಲ, ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗಲೇ ಕಟಿಂಗ್ ಮಾಡಬೇಕಂತೇಳಿ ಬಿಟ್ಟಿದ್ದೀನಿ. ಇವಾಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಯಾವ ರೀತಿ ಕಟಿಂಗ್ ಮಾಡೋದು ಅಂಥೇಳಿ ತಿಳಿಸ್ಕೊಟ್ಟಿದ್ನಲ್ಲ, ಸೊ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ತುಂಬ ಜನ ಫ್ರಾಕು ಮತ್ತೆಲ್ಲ ಕಟ್ಟಿಂಗ್ ತೋರಿಸಿ ಅಂತ ಹೇಳ್ತಾ ಇದ್ದೀರಿ. ಆದಷ್ಟು ಇವಾಗ ಸ್ವಲ್ಪ ದಿನ ಅದು ಜಾಸ್ತಿ ಬ್ಲೌಸ್ ಕಟ್ಟಿಂಗೇ ಮಾಡಿಲ್ಲ, ಸ್ಟಿಚಿಂಗ್ ಕೂಡ ಮಾಡಿಲ್ಲ. ಖಂಡಿತವಾಗ್ಲೂ ಎಲ್ಲ ಏನೇನೆಲ್ಲ ಸ್ಟಿಚಿಂಗ್ ಮಾಡ್ತೀನಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪಟ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು.